ಚಾಪ್ಟರ್ 1 ಕಾಂತಾರ ಚಾಪ್ಟರ್ 1 ನೋಡೋಕೆ 3 ಷರತ್ತ. ಮಾಂಸ ತಿಂದು ಕಾಂತಾರ ಸಿನಿಮಾವನ್ನ ನೋಡಬಾರ್ದ, ಮದ್ಯಪಾನ ಮಾಡಿ ಧೂಮಪಾನ ಮಾಡಿ ಕಾಂತಾರ ಸಿನಿಮಾವನ್ನ ನೋಡಬಾರದ. ಕಾಂತಾರ ಚಾಪ್ಟರ್ 1 ನೋಡೋಕೆ 3 ಷರತ್ತ. ಮಾಂಸ ತಿಂದು ಕಾಂತಾರ ಸಿನಿಮಾವನ್ನ ನೋಡಬಾರದ, ಮದ್ಯಪಾನ ಮಾಡಿ ಧೂಮಪಾನ ಮಾಡಿಕೊಂಡು ಕಾಂತಾರ ಸಿನಿಮಾವನ್ನ ನೋಡಬಾರದ ಚಿತ್ರತಂಡ ಇಂಥದ್ದೊಂದು ಷರತ್ತು ವಿಧಿಸಿದೆ ಅಂತ ಹೇಳಿ ವದಂತಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಪೋಸ್ಟರ್. ಈ ಪೋಸ್ಟರ್ ನೋಡಿ ನೆಟ್ಟಿಗರು ಆಕ್ರೋಶ ಸ್ಫೋಟ. ಇಷ್ಟು ದಿನ ಮಾಂಸಾಹಾರಿಗಳಿಗೆ ಬಾಡಿಗೆಗೆ ಮನೆ ನೀಡ್ತಾ ಇರಲಿಲ್ಲ, ಈಗ ಸಿನಿಮಾಗಳಿಗೂ ಕೂಡ ಬರುವಂತೆ ಇಲ್ವಾ ಅಂತ ಕೇಳಿದ್ದಂತಹ ಸೂರ್ಯ ಮುಕುಂದರಾಜ್, ಆದ್ರೆ ಅದು ಸುಳ್ಳಂತ ಹೇಳಿ ಗೊತ್ತಾದ ಕೂಡಲೇ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಸೂರ್ಯ ಮುಕುಂದರಾಜ್ ವಕೀಲರು, ಕಾಂಗ್ರೆಸ್ನ ನಾಯಕರು ಕೂಡ ಹೌದು. ವೈರಲ್ ಪೋಸ್ಟ್ ಬಗ್ಗೆ ಇವರಿಗೂ ಕೂಡ ಸ್ಪಷ್ಟನೆಯನ್ನ ಹೇಳಿಲ್ಲ ಹೊಂಬಾಳೆ ಫಿಲ್ಮ್ಸ್. ಎಸ್ ವೀಕ್ಷಕರೇ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಧೂಮಪಾನ ಮದ್ಯಪಾನ ಮಾಡದೇ ಇರಲಿಕ್ಕೆ ಮನವಿಯನ್ನ ಮಾಡಿದರೆ ಒಪ್ಪುವ ವಿಚಾರ ಕೂಡ ಆಗಿದೆ. ಎಸ್ ಸೂರ್ಯ ಮುಕುಂದರಾಜ್ ಅವರು ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಒಂದು ಪೋಸ್ಟ್ ಹಾಕ್ತೀರಾ, ಒಂದು ಪೋಸ್ಟ್ ನಲ್ಲಿ ಇರುತ್ತೆ ಧೂಮಪಾನ ಮದ್ಯಪಾನ ಮಾಡಿರೋರು ಸಿನಿಮಾಗೆ, ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಬರೋ ಹಾಗೆ ಇಲ್ಲ ಅಂತ ಹೇಳಿ ತದಾದ ನಂತರ ಡಿಲೀಟ್ ಮಾಡ್ತೀರಾ. ಸರ್, ಒಂಚೂರು ಕ್ಲಾರಿಫಿಕೇಶನ್ ಕೊಡ್ತೀರಾ? ಅದು ಕಾಂತಾರ ಪರ್ವ ಅಂತ ಹೇಳ್ಬಿಟ್ಟು ಒಂದು ಟ್ವಿಟರ್ ಹ್ಯಾಂಡಲ್ ಇಂದ, ಅದು ಹೊಂಬಾಳೆ ಫಿಲಮ್ಸ್ ಅವರ ಫ್ಯಾನ್ ಪೇಜ್. ಸೊ ಅದನ್ನು ಕೂಡ ವೆರಿಫೈಡ್ ಟ್ವಿಟರ್ ಅಕೌಂಟ್ ಆಗಿತ್ತು. ಅದರಲ್ಲಿ ಈ ಪೋಸ್ಟ್ ಅನ್ನ ಹಾಕಿದ್ರು. ಅಂದ್ರೆ ಕಾಂತಾರ ಅಥವಾ ಹೊಂಬಾಳೆ ಪ್ರೊಡಕ್ಷನ್ಸ್ ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ಇಂದ ಬಂದಿರ್ಲಿಲ್ಲ. ಇದು ಕಾಂತಾರ ಪರ್ವ ಅಂತ ಪ್ರಮೋಷನ್ಸ್ ಎಲ್ಲ ಇದರಿಂದಾನೇ ಮಾಡ್ತಾ ಇದ್ರು. ಸೊ ಇದ್ರಲ್ಲಿ ಬಂದಿರೋದನ್ನ ನೋಡಿ, ಸೊ ಅದರಲ್ಲಿ ಮಾಂಸಾಹಾರ ಮಾಡ್ಕೊಂಡ್ ಬರಬಾರ್ದು, ಮತ್ತೆ ಧೂಮಪಾನ ಮದ್ಯಪಾನ ಓಕೆ, ಅದು ಒಳ್ಳೇದೇ ಸಮಾಜಕ್ಕೆ. ಎಲ್ಲಾ ಸಿನಿಮಾದಲ್ಲೂ ಆರಂಭದಲ್ಲಿ ಅದನ್ನೇ ಹೇಳ್ತಾರೆ, ಧೂಮಪಾನ ಮದ್ಯಪಾನ ಮಾಡಬಾರ್ದು ಅಂತ. ಸೊ ಅದ್ರಲ್ಲಿ ಏನ್ ತಪ್ಪಿಲ್ಲ. ಬಟ್ ಮಾಂಸಾಹಾರ ಮಾಡ್ಕೊಂಡ್ ಬರಬಾರ್ದು, ತಿನ್ಬಾರ್ದು ಅಂತ ಹೇಳೋದಿದೆಯಲ್ಲ, ಅದು ತಪ್ಪಿತ್ತು. ಅದನ್ನ ಹಾಕಿದ್ದೆ. ನಂತರ ಅಧಿಕೃತವಾಗಿ ಸಿನಿಮಾ ತಂಡದಿಂದ ಈ ಪೋಸ್ಟ್ ಅನ್ನ ಮಾಡಿಲ್ಲ ಅಂತ ಹೇಳಿ ಮಾಹಿತಿ ತಿಳಿದು ಬಂತು. ಆ ಕಾಂತಾರ ಪರ್ವ ಪೇಜ್ ಅಲ್ಲಿ ಕೂಡ ಅದನ್ನ ನಮ್ಮ ಇದರಿಂದ, ನನ್ನ ವೈಯಕ್ತಿಕ ಇದರಿಂದ ನಾನು ಹಾಕಿರುವಂತದ್ದು, ಇದಕ್ಕೂ ಚಿತ್ರತಂಡಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಅವರು ಕೂಡ ಅದು ಕ್ಲಾರಿಫಿಕೇಶನ್ ಹಾಕಿದ್ರು. ಸೊ ಅದಕ್ಕೆ ಅದು ಕ್ಲಾರಿಫಿಕೇಶನ್ ಹಾಕಿದ ನಂತರ ಮುಂದುವರ್ಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿ ನಾನು ಅದನ್ನ ಡಿಲೀಟ್ ಮಾಡಿದ್ದೆ. ಹಾಗಾದ್ರೆ ಈಗ ಕಾಂತಾರ ಚಿತ್ರತಂಡದವರೇ ಈ ಕೆಲಸವನ್ನ ಮಾಡಿದ್ರೆ, ನಾನ್ ವೆಜ್ ತಿನ್ಕೊಂಡು ಬರಬಾರ್ದು ಅಂತ ಹೇಳಿ ಏನಾದ್ರು ಈ ಸಿನಿಮಾ ಕೇಳಿದ್ರೆ ನಿಮ್ಮ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ ಸರ್? ಅಲ್ಲ, ನನ್ನ ರಿಯಾಕ್ಷನ್ ಅದೇ ರೀತಿ ಇರ್ತೈತೆ. ಅದ್ರಲ್ಲಿ ಏನ್ ಬದಲಾವಣೆ ಇರ್ಲಿಲ್ಲ. ನಾನು ಏನ್ ಹಾಕಿದೀನೋ ಅದಕ್ಕೆ ಬದಲಾಗಿರ್ತೈತೆ. ಯಾಕೆಂದ್ರೆ ಈಗ ಎಷ್ಟೋ ಜನ ನೀವು ನೋಡಿರ್ತೀರಾ, ಮಾಂಸಾಹಾರಿಗಳಿಗೆ ಮನೆ ಬಾಡಿಗೆ ಕೊಡಲ್ಲ ಅಂತ ಬೋರ್ಡ್ ಹಾಕಿರ್ತಾರೆ. ಈಗ ಮಾಂಸಾಹಾರಿಗಳಿಗೆ ಸಿನಿಮಾನು ನೋಡಕ್ ಬಿಡಲ್ಲ ಅಂದ್ರೆ ಮತ್ತೆ ನೀವು ತಿನ್ನೋ ಆಹಾರಕ್ಕೂ ಮತ್ತೆ ಇದಕ್ಕೂ ಎಲ್ಲಿಂದ ಸಂಬಂಧ ಆಗುತ್ತೆ? ಒಂದು ಸಿನಿಮಾಗೂ ಈ ದೇಶದಲ್ಲಿರುವಂತ ಸಂವಿಧಾನ ಏನ್ ಹೇಳುತ್ತೆ? ಸಂವಿಧಾನದ ಪ್ರಕಾರ ಎಲ್ಲರೂ ಸಮಾನರು ಅಂತ ಹೇಳಿದೆ. ಇದೊಂದು ಬಿಸ್ನೆಸ್ ಇದು. ಸೊ ಈಗ ಒಬ್ಬ ಪ್ರೇಕ್ಷಕನಾಗಿ ನಾನು ಹಣ ಕೊಟ್ಬಿಟ್ಟು ಬರೋವಂಥದ್ದು. ಸೊ ನೀವು ಹಣ ಕೊಟ್ಬಿಟ್ಟು ಬರೋರಿಗೆ ನೀನ್ ಮಾಂಸ ತಿನ್ಕೊಂಡ್ ಬರ್ಬೇಡ, ನೀನು ತಲೆ ಮೇಲೆ ತೀರ್ಥ ಹಾಕೊಂಡ್ ಬಾ, ಇಲ್ಲ ಇನ್ನೊಂದೇನೋ ಮಾಡ್ಕೊಂಡ್ ಬಾ ಅಂತ ಹೇಳೋದಿದೆಯಲ್ಲ, ಮೂಢನಂಬಿಕೆಗಳನ್ನ ಪ್ರೋತ್ಸಾಹ ಮಾಡ್ದಂಗೆ. ಸಿನಿಮಾ ಅದು ಫಿಕ್ಷಿಯಸ್ ಮನೋರಂಜನೆ. ಮನೋರಂಜನೆ ಜನ ಹೋಗೋದು ತಮ್ಮ ನೋವು ಮತ್ತೆ ಇದನ್ನ ಮನ್ಸಿಗಿರುವಂತ ದುಃಖ ಅಥವಾ ಬೇಜಾರು ಬೇಸರ ಇವನ್ನೆಲ್ಲ ಕಳಿಯೋದಕ್ಕೆ ಅಂತ ಕುಟುಂಬ ಸಮೇತ ಹೋಗ್ತಾರೆ ಮನೋರಂಜನೆ ತಗೊಳಕ್ಕೆ ಅಂತ. ಮನೋರಂಜನೆ ಮುಖಾಂತರ ಮೂಢನಂಬಿಕೆ ಬಿಟ್ಟರೆ ತಪ್ಪು. ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಖಂಡಿಸ್ತಾ ಇದೆ. ಓಕೆ ಸರ್, ನೀವು ನೋಡ್ತೀರಾ ಸರ್ ಮೂವಿನ ಕಾಂತಾರ ಚಾಪ್ಟರ್ 1? ಮೂವಿ ಇದು ಫಸ್ಟ್ ನಿಮ್ ಮಾಧ್ಯಮಗಳಲ್ಲಿ ನೀವೇನು ರಿವ್ಯೂ ಕೊಡ್ತೀರಾ?
ಆ ರಿವ್ಯೂ ನೋಡ್ಕೊಂಡು ಹೋಗ್ತೀನಿ, ಅದು ಅಭ್ಯಾಸ. ಸೊ ಸಿನಿಮಾ ನೋಡ್ತೀನಿ ನಾನು. ಈ ಮೊನ್ನೆ ಏಳುಮಲೆ ಫಿಲಂ ನೋಡಿದೆ. ವಕೀಲ್ರಿಗೆ ಟೈಮ್ ಸಿಗುತ್ತಾ ಅಂತ? ಇಲ್ಲ, ಅದು ನಮ್ಗೂ ಸಿನಿಮಾ ಬಗ್ಗೆ ಈಗ ಆಸಕ್ತಿ ಇರೋದ್ರಿಂದ. ಈಗ ಮೊನ್ನೆ ನೋಡಿ ಇವರು ತರುಣ್ ಸುಧೀರ್ ಅವ್ರ ಪ್ರೊಡಕ್ಷನ್ ಏಳುಮಲೆ ಸಿನಿಮಾ ನೋಡಿದೆ. ಯಾವ್ದೋ ರಿಯಲಿಸ್ಟಿಕ್ ವೀರಪ್ಪನ್ ಹತ್ಯೆ ಮಾಡುವಂತ ಸಂದರ್ಭದಲ್ಲಿ ಆಗಿರುವಂತ ಕಥೆನ ಇಟ್ಕೊಂಡು ಮಾಡಿದ್ರು. ಒಂದು ತಮಿಳ್ ಹುಡುಗಿ ಅಲ್ಲಿಂದ ಓಡ್ ಬರ್ತಾಳೆ, ಇಲ್ಲೊಬ್ಬ ಮೈಸೂರು ಹುಡುಗ ಆಕೆನ ಪ್ರೀತಿಸ್ತಾ ಇರ್ತಾನೆ, ಮನೆಯಿಂದ ಬಿಟ್ಟು ಆಚೆ ಬರುವಂತ ಕತೆ. ಸೊ ಇನ್ನೊಂದ್ ಕಡೆ ಪ್ಯಾರಲಲ್ ಆಗಿ ವೀರಪ್ಪನ್ನ ಹತ್ಯೆ ಮಾಡುವಂತದ್ದು. ಆಮೇಲೆ ಪೊಲೀಸ್ ಠಾಣೆನಲ್ಲಿ ಒಂದು ಲಾಕಪ್ ಡೆತ್ ಆಗ್ಬಿಡುತ್ತೆ. ಸೊ ಬಹುತೇಕ ಒಳ್ಳೆ ಪುನೀತ್ ರಂಗಸ್ವಾಮಿ ಅವ್ರ ಡೈರೆಕ್ಷನ್ ಚೆನ್ನಾಗಿತ್ತು ಸಿನಿಮಾ. ಸೊ ಈ ತರ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಾವು ಬೆಳೆಸ್ಬೇಕಲ್ಲ. ಈಗ ಸೂಫ್ರಮ್ ಸೋನು ನೋಡ್ಕೊಂಡ್ ಬಂದೆ. ಸೊ ಅಂದ್ರೆ ಜನ ಯಾವ್ದನ್ನ ಹೆಚ್ಚು ಇಷ್ಟಪಡ್ತಾ ಇದಾರೆ, ಯಾವ ಒಳ್ಳೆ ಕ್ವಾಲಿಟಿ ಸಿನಿಮಾ ಇದೆ ಅದನ್ನ ನೋಡೋದ್ರಲ್ಲಿ ನನಗೂ ಆಸಕ್ತಿ ಇದೆ, ನೋಡ್ತೀನಿ. ಕಾಂತಾರನು ಯಶಸ್ವಿ ಆಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ. ಸಿನಿಮಾ ಚೆನ್ನಾಗಾಯ್ತು ಅಂದ್ರೆ ಖಂಡಿತವಾಗ್ಲೂ ನೋಡ್ತೀನಿ. ಥ್ಯಾಂಕ್ ಯು ಸರ್, ತಮ್ಮ ಕ್ಲಾರಿಫಿಕೇಶನ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ವೈರಲ್ ಪೋಸ್ಟ್ ಬಗ್ಗೆ ಸೂರ್ಯ ಮುಕುಂದರಾಜನವರೇ ಪೋಸ್ಟ್ ಮಾಡಿದ್ರು. ಅದು ಸಿನಿಮಾ ನಾನು ಸ್ವಲ್ಪ ರಾಂಗ್ ಆಗಿ ತಿಳ್ಕೊಂಡೆ. ಅದು ಹಾಕಿದವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಷ್ಟೇ. ನಾನು ಅದು ಆ ಸಿನಿಮಾದ ಒಂದು ಟೀಮೇ ಹಾಕಿರುವಂಥ ಒಂದು ಕೆಲಸ ಅಂತ ಹೇಳಿ ನಾನು ರಿಯಾಕ್ಟ್ ಮಾಡಿದ್ದೆ ಅಂತ ಹೇಳಿ ಸೂರ್ಯ ಮುಕುಂದರಾಜ್ ಅವರು ಎಕ್ಸ್ಪ್ಲನೇಷನ್ ಅನ್ನ ನೀಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.